ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಸಬ್ಜೆಕ್ಟ್ ಏನೇನೆಂದ್ರೆ ಡ್ರಾಫ್ಟ್ ಇಲೆಕ್ಟರಲ್ ರೋಲ್ ಇನ್ ಕರ್ನಾಟಕ. ಕರ್ನಾಟಕದ ಚುನಾವಣಾ ಅಧಿಕಾರಿಗಳ ಆಫೀಸ್ ಜೂನ್ 30ರಿಂದ ಆಗಸ್ಟ್ 17ರವರೆಗೆ ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ SIR ಅನ್ನು ಕೈಗೊಂಡಿದೆ. ಇದು ಆಗಸ್ಟ್ 17ಕ್ಕೆ ಕೊನೆಗೊಂಡಿದ್ದು, ಆಗಸ್ಟ್ 24ರಂದು ಇದರ ಮತದಾರರ ಪಟ್ಟಿಯನ್ನು ಡ್ರಾಫ್ಟ್ ಇಲೆಕ್ಟರಲ್ ರೋಲ್ ಇದನ್ನು ಕರ್ನಾಟಕದ ಚುನಾವಣಾ ಅಧಿಕಾರಿಗಳ ಆಫೀಸ್ ಬಿಡುಗಡೆ ಮಾಡಿದೆ. ಇದರಲ್ಲಿ ನಿಮ್ಮ ಹೆಸರನ್ನು ಹುಡುಕುವುದು ಬಹಳ ಸುಲಭ. ನಾನು ನಿಮಗೆ ನೇರವಾದ ಮತ್ತು ಯಾವುದೇ ಕಷ್ಟಕರವಿಲ್ಲದ ಒಂದು ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಈ ವಿಧಾನದಲ್ಲಿ ಯಾವುದೇ ಕಷ್ಟಕರವಿಲ್ಲ. ನಿಮ್ಮ ಹೆಸರನ್ನು ನೇರವಾಗಿ ಮತ್ತು ಸುಲಭವಾಗಿ ಕಂಡುಹಿಡಿಯಬಹುದು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಲು ಮೊದಲು ನೀವು ಮಾಡಬೇಕಾದ್ದೇನೆಂದ್ರೆ CO ಕರ್ನಾಟಕ ಎಂಬುದನ್ನು ಟೈಪ್ ಮಾಡಿ. CO ಕರ್ನಾಟಕ ಟೈಪ್ ಮಾಡಿದಾಗ ನಿಮಗೆ ಚೀಫ್ ಇಲೆಕ್ಟರಲ್ ಆಫೀಸರ್ ಕರ್ನಾಟಕ ಎಂಬ ಒಂದು ಲಿಂಕ್ ಸಿಗುತ್ತದೆ. ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ, ಚೀಫ್ ಇಲೆಕ್ಟರಲ್ ಆಫೀಸರ್ ಕರ್ನಾಟಕ ಎಂಬ ವೆಬ್ಸೈಟ್ ಸಿಗುತ್ತದೆ. ಇದರಲ್ಲಿ ನೀವು ಬೇರೆ ಏನನ್ನು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ಡ್ರಾಫ್ಟ್ ಇಲೆಕ್ಟರಲ್ ರೋಲ್ ಅಂತ ಕಾಣಿಸ್ಕೊಳ್ತಾ ಇದೆ. ಬಟ್ ಅದನ್ನು ಕ್ಲಿಕ್ ಮಾಡಬೇಡಿ, ಯಾಕಂದ್ರೆ ಅದು PDF ಮತ್ತು ಅದನ್ನು ಕ್ಲಿಕ್ ಮಾಡಿದ್ರೆ PDF ಅಲ್ಲಿ ನಿಮಗೆ ಯಾವುದೇ ಸರ್ಚ್ ಬಟನ್ ಸಿಗುವುದಿಲ್ಲ. ಅದರ ಮೂಲಕ ನಿಮಗೆ ಹುಡುಕುವುದು ಕಷ್ಟ ಆಗೋಗುತ್ತೆ. ಅದಕ್ಕಾಗಿ ಏನ್ ಮಾಡಿ ಅಂದ್ರೆ ನೇರವಾಗಿ ಕೆಳಕ್ಕೆ ಬನ್ನಿ. ಕೆಳಗೆ ಬಂದಾಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಬೇಕೇ, ಮುಂದುವರಿಯಿರಿ ಎಂದು ಕಾಣಸಿಗುತ್ತದೆ. ಇದರಲ್ಲಿ ಮುಂದುವರಿಯಿರಿ ಎಂಬುದನ್ನು ಕ್ಲಿಕ್ ಮಾಡಿ. ಅದಕ್ಕೆ ಮುಂದುವರಿಯಿರಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟರ್ ಸರ್ವಿಸ್ ಪೋರ್ಟಲ್ ಕಾಣಿಸಿಕೊಳ್ಳುತ್ತದೆ. ಇದರಲ್ಲಿ ನಿಮ್ಮ ಎಪಿಕ್ ನಂಬರ್, ಸ್ಟೇಟ್ ಅಂದ್ರೆ ಕರ್ನಾಟಕ, ಜಾತ್ಯವನ್ನು ಟೈಪ್ ಮಾಡಿ. ನಾನು ನನ್ನ ಡೀಟೇಲ್ಸ್ ಅನ್ನು ಟೈಪ್ ಮಾಡಿದ್ದೇನೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಎಂಬುದು ಕೂಡ ಇದೆ, ಬಟ್ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಬೇಕಂತ ಮ್ಯಾಂಡೇಟರಿ ಏನು ಇಲ್ಲ. ಹಾಗಾಗಿ ಕ್ಯಾಪ್ಚರ್ ಅನ್ನು ಟೈಪ್ ಮಾಡಿದ ನಂತರ ಸರ್ಚ್ ಅನ್ನು ಒತ್ತಿ. ಆಗ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇದ್ದರೆ ಈ ತರ ಡೀಟೇಲ್ಸ್ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇಲ್ಲವೆಂದಾದರೆ ಈ ತರ ಡೀಟೇಲ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ಇದು ಬಹಳ ಸುಲಭವಾದ ಮತ್ತು ನೇರವಾದ ವಿಧಾನ. ನನ್ನ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.